ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟೋಯಿ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಚಾನಲ್. ನಾನು ರಚನಾ. ನಾನು ಆ್ಯಸ್ ಅ ಪ್ರಾಜೆಕ್ಟ್ ಮ್ಯಾನೇಜರ್ ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೂ ಇಂಗ್ಲೀಷ್ ಮಾತಾಡಬೇಕು ಅನ್ನೋ ಆಸೆ ಇದೆಯಾ? ಆದರೆ ಎಲ್ಲಿ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ಕನ್ಫ್ಯೂಷನ್ ಇದೆಯಾ? ಡೋಂಟ್ ವರಿ, ಇವತ್ತೇ ನಿಮ್ಮ ಇಂಗ್ಲೀಷ್ ಜರ್ನಿ ಇಲ್ಲಿಂದಲೇ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತು ಡೇ ಒನ್, ಫಸ್ಟ್ ಕ್ಲಾಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಬೇಸಿಕ್ಸ್ ಆಫ್ ಇಂಗ್ಲೀಷ್. ಬೇಸಿಕ್ಸ್ ಇಂಗ್ಲೀಷ್ ಇಂದ ಕಲಿಯೋಕೆ ಸ್ಟಾರ್ಟ್ ಮಾಡೋಣ. ಈ ಚಾನೆಲ್ ಸ್ಪೆಷಲಿ ಎಲ್ಲ ಕನ್ನಡಿಗರಿಗಾಗಿ. ಸಿಂಪಲ್ ವೇ, ನೋ ಫಿಯರ್, ನೋ ಜಡ್ಜ್ಮೆಂಟ್, ಮನೇಲೇ ಈಸಿಯಾಗಿ ಇಂಗ್ಲೀಷ್ ಕಲಿಯೋಣ. ಪರ್ಪಸ್ ಆಫ್ ದ ಕೋರ್ಸ್. ಈ ಕೋರ್ಸ್ನ ಉದ್ದೇಶ ಏನು? ಸೊ ಭಾಳ ಜನರಿಗೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಟೈಮ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಯಾರ ಜೊತೆ ಮಾತಾಡೋದು ಗೊತ್ತಿಲ್ಲ, ಯಾರಾದರೂ ನಗ್ತಾರೋ ಅನ್ನೋ ಭಯ. ಸೊ ಅದಕ್ಕಾಗಿ ಈ ಕೋರ್ಸ್ ಎಲ್ಲ ಕನ್ನಡಿಗರಿಗಾಗಿ. ಹೂ ದಿಸ್ ಕೋರ್ಸ್ ಈಸ್ ಫಾರ್. ಈ ಕೋರ್ಸ್ ಯಾರಿಗಾಗಿ? ಬಿಗಿನರ್ಸ್, ಜಾಬ್ ಸೀಕರ್ಸ್, ಸ್ಟೂಡೆಂಟ್ಸ್, ಹೌಸ್ ವೈಫ್ ಎಕ್ಸೆಟ್ರಾ ಎಲ್ಲ ಕನ್ನಡಿಗರಿಗೋಸ್ಕರ. ಯಾರು ಇಂಗ್ಲೀಷ್ ಕಲಿಯೋಕ್ಕೆ ಬಯಸ್ತಾ ಇದ್ದಾರೋ ಅವರೆಲ್ಲರಿಗೋಸ್ಕರ. ಟಾಪಿಕ್ಸ್ ಕವರ್ಡ್ ಒಳಗೊಂಡಿರುವ ವಿಷಯಗಳು ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಎ ಬಿ ಸಿ ಡಿ ಟು ಡೈಲಿ ಯೂಸ್ ಸೆಂಟೆನ್ಸಸ್, ಗ್ರಾಮರ್ಸ್ ಎಲ್ಲನೂ ದಿನನಿತ್ಯದ ವಿಡಿಯೋಗಳಲ್ಲಿ ಕಲಿತಾ ಹೋಗೋಣ. ವೈ ಲರ್ನ್ ಇಂಗ್ಲೀಷ್? ಇಂಗ್ಲೀಷ್ ಯಾಕೆ ಕಲಿಬೇಕು ಅಂದರೆ, ಇಂಗ್ಲೀಷ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಬೆಟರ್ ಕಮ್ಯುನಿಕೇಷನ್, ಜಾಬ್ ಆಪರ್ಚುನಿಟೀಸ್, ಎಜುಕೇಷನ್ ಆ್ಯಂಡ್ ಇಂಟರ್ನೆಟ್ ನಾಲೆಡ್ಜ್, ಟ್ರಾವೆಲ್ ಈಸಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ನಿಮಗೆ ಗೊತ್ತು ಎಲ್ಲದಕ್ಕೂ ಇಂಗ್ಲೀಷ್ ಬೇಕೇ ಬೇಕು ಅಂತ. ಸೊ ಬೇಸಿಕ್ಲಿ ಹೇಳಬೇಕು ಅಂದರೆ ಇಂಗ್ಲೀಷ್ ಬಂದರೆ ನಿಮ್ಮ ಲೈಫ್ ಆಪರ್ಚುನಿಟೀಸ್ ಡಬಲ್ ಆಗುತ್ತೆ. ಇವತ್ತು ನಾವು ಇಂಗ್ಲೀಷ್ ಆಲ್ಫಾಬೆಟ್ಸ್ ಎ ಟು ಝೆಡ್ ಕಲಿಯೋಣ. ಕನ್ನಡದಲ್ಲಿ ಅ ಆ ಇ ಈ ಏಕೋ, ಅದೇ ಥರ ಇಂಗ್ಲೀಷಲ್ಲಿ ಎ ಬಿ ಸಿ ಡಿ. ಸೊ ಇಂಗ್ಲೀಷ್ ಆಲ್ಫಾಬೆಟ್ಸ್ ಎ ಟು ಝೆಡಲ್ಲಿ ಟೋಟಲ್ 26 ಲೆಟರ್ಸ್ ಇದೆ. ಅದು ಯಾವುದು ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಿ. ಈಗ ನಾವು ಇಂಗ್ಲೀಷ್ನ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್ ಕಲಿಯೋಣ. ಅದನ್ನು ಆಲ್ಸೋ ಅಪ್ಪರ್ ಕೇಸ್, ಲೋವರ್ ಕೇಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಗೆ ಕಾಗುಣಿತಾನೂ ಎಲ್ಲ ಇದೆಯೋ, ಇಂಗ್ಲೀಷ್ ಇಸ್ ವೆರಿ ಈಸಿ. ಇಂಗ್ಲೀಷಲ್ಲಿ ನಾವು ಏನು 26 ಲೆಟರ್ಸ್ ಆಗಲೇ ಕಲ್ತ್ವಿ, ಅದರದ್ದು ಲೋವರ್ ಕೇಸ್ ಇದೆ ಅಷ್ಟೇ. ಸೊ ನೀವು ಮಾತನಾಡುವಾಗ ಏನೂ ಚೇಂಜ್ ಆಗಲ್ಲ, ಬರೀ ಬರೆಯೋದಕ್ಕೆ ನಿಮಗೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಗೊತ್ತಿರಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ಯಾವಾಗ ಅಪ್ಪರ್ ಕೇಸ್, ಲೋವರ್ ಕೇಸ್ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನಾವು ಜಸ್ಟ್ ಆಲ್ಫಾಬೆಟ್ಸ್ ಕಲಿಯೋಣ. ನಾನು ಈಚ್ ಲೆಟರ್ದು ಪ್ರೊನೌನ್ಸಿಯೇಷನ್ ಬರೆದಿದ್ದೀನಿ. ಆಗಲೇ ಹೇಳಿದ ಥರ ಲೋವರ್ ಕೇಸ್ಗೆ ಅಪ್ಪರ್ ಕೇಸ್ಗೆ ಪ್ರೊನೌನ್ಸಿಯೇಷನ್ ಏನೂ ಡಿಫರ್ ಆಗಲ್ಲ. ಸೊ ಈ ಎಲ್ಲ ಸ್ಲೈಡ್ಸ್ದು ಎ ಟು ಝೆಡ್ ತನಕ ನಿಮ್ಮ ಫೋನಲ್ಲಿ ಫೋಟೋ ತೆಗೆದಿಟ್ಕೊಳ್ಳಿ. ನಿಮಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಬರೆದು ಪ್ರಾಕ್ಟೀಸ್ ಮಾಡಿ. ನಾನು ಸ್ಲೋ ಆಗಿ ಲೆಟರ್ಸ್ ಓದ್ತಾ ಹೋಗ್ತೀನಿ, ನೀವು ನನ್ನ ಜೊತೆ ರಿಪೀಟ್ ಮಾಡಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ನಾವು ಈಗ ಈಚ್ ಲೆಟರಿಂದ ಸ್ಟಾರ್ಟ್ ಆಗೋ ವರ್ಡ್ಸ್ ಕಲಿಯೋಣ. ನಾನು ಈಚ್ ಲೆಟರಿಗೆ ಎರಡೆರಡು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬೇರೆ ಇನ್ಯಾವ ವರ್ಡ್ಸ್ ಗೊತ್ತು ಈಚ್ ಲೆಟರಿಗೆ. ಲೆಟ್ಸ್ ಸ್ಟಾರ್ಟ್ ವಿತ್ ಎ. ಎ ಫಾರ್ ಆ್ಯಪಲ್, ಎ ಫಾರ್ ಏರೋಪ್ಲೇನ್. ಬಿ, ಬಿ ಫಾರ್ ಬಾಲ್, ಬಿ ಫಾರ್ ಬ್ಯಾಟ್. ಸಿ, ಸಿ ಫಾರ್ ಕ್ಯಾಟ್, ಸಿ ಫಾರ್ ಕಾರ್. ಡಿ, ಡಿ ಫಾರ್ ಡಾಗ್, ಡಿ ಫಾರ್ ಡೈರಿ. ಇ, E for egg, E for elephant. F, F for fish, F for fun. G, G for goat, G for gate. H, H for hat, H for horse. I for ice cream, I for ink. J, J for jug, J for juice. K for kite, K for king. L for lion, L for light. M for mango, M for monkey. N for nest,
N for net. O for orange. O for ox. P for pen. P for parrot. Q for queen. Q for quail. R for rose. R for rabbit. S for sun. S for snake. T for tree. T for tiger. U for umbrella, U for uniform, V for van, V for violin, W for water, W for whale, X for X-ray, X for xylophone, Y for yellow, Y for yak, Z for zebra, Z for zip. ಝೆಡ್ನ ಝೆಡ್ ಅಂತ ಆದರೂ ಹೇಳ್ಬೋದು, ಝಿ ಅಂತ ಆದರೂ ಹೇಳ್ಬೋದು. ಯು ಎಸ್ ಎಲ್ಲಿ ಝಿ ಅಂತ ಪ್ರೊನೌನ್ಸ್ ಮಾಡ್ತಾರೆ ಝೆಡ್ನ. ಯು ಕೆ ಪೀಪಲ್ ಝೆಡ್ ಅಂತ ಹೇಳ್ತಾರೆ. ಅಷ್ಟೇ ಡಿಫ್ರೆನ್ಸ್, ಎರಡು ಕರೆಕ್ಟ್. ಈಗ ನಾವು ಓವಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಕಲಿಯೋಣ. ಇಂಗ್ಲೀಷಲ್ಲಿ 5 ಮೇನ್ ಓವಲ್ಸ್ ಇದೆ, ಅಂದರೆ ಸ್ವರಗಳು. ಅದ್ಯಾವುದಂದರೆ ಎ, ಇ, ಐ, ಓ, ಯು. ಇನ್ನು ಮಿಕ್ಕಿ 21 ಲೆಟರ್ಸ್ನ ಕಾನ್ಸೊನೆಂಟ್ಸ್ ಅಂತಾರೆ, ಅಂದರೆ ವ್ಯಂಜನಗಳು. ಓವಲ್ಸ್ ನಮಗೆ ಪ್ರೊನೌನ್ಸಿಯೇಷನ್ನಿಗೆ ಹೆಲ್ಪ್ ಮಾಡಿದ್ರೆ, ಕಾನ್ಸೊನೆಂಟ್ಸ್ ನಮಗೆ ಪದಗಳಿಗೆ ಅರ್ಥ ಮತ್ತು ಆಕಾರ ನೀಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇಂಗ್ಲೀಷ್ನಲ್ಲಿ ನಾವು ಲೆಟರ್ಸಿಗೆ ಅಕ್ಷರಗಳು ಅಂತ ಹೇಳ್ತೀವಿ, ವರ್ಡ್ಸಿಗೆ ಪದಗಳು ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಪದ ಓವಲ್ನ ಲೆಟರಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅದಕ್ಕೆ ಪ್ರಿಫಿಕ್ಸ್ ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ಆ್ಯನ್ ಆರೆಂಜ್ ಆ ಥರ. ಅದೇ ಯಾವುದಾದ್ರೂ ಕಾನ್ಸೊನೆಂಟು ಲೆಟರಿಂದ ಸ್ಟಾರ್ಟ್ ಆಗ್ತಾ ಇದ್ರೆ ಅ ಬಾಲ್, ಅ ಕ್ಯಾಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಸೆಂಟೆನ್ಸ್ ಹೇಳಬೇಕು ಅಂದರೆ ಅಲ್ಲೊಂದು ಆ್ಯಪಲ್ ಇದೆ ಅಂದರೆ ನಾವು ದೇರ್ ಈಸ್ ಆ್ಯನ್ ಆ್ಯಪಲ್ ಅಂತ ಹೇಳ್ತೀವಿ. ಅದೇ ಅಲ್ಲೊಂದು ಬಾಲ್ ಇದೆ ಅಂತ ಅಂದರೆ ದೇರ್ ಈಸ್ ಅ ಬಾಲ್ ಅಂತ ಹೇಳ್ತೀವಿ. ಸೊ ಆದರೆ ಫ್ಯೂ ಟ್ರಿಕ್ಕಿ ಎಕ್ಸಾಂಪಲ್ಸು ಇದೆ. ಈಗ ಲೆಟ್ಸೆ ಆ್ಯನ್ ಅವರ್ ಅಂತ ಯೂಸ್ ಮಾಡ್ತೀವಿ, ಯಾಕಂದರೆ ಎಚ್ ಸೈಲೆಂಟ್, ಅವರ್. ಎಗೇನ್ ಓ ಈಸ್ ಅ ಓವಲ್, ಸೊ ಅದಕ್ಕೆ ಆ್ಯನ್ ಅಂತ ಪ್ರಿಫಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಗೋಲ್ಡನ್ ರೂಲ್, ಏನಂದರೆ ಲಿಸನ್ ಟು ದ ಸೌಂಡ್, ನಾಟ್ ಟು ದ ಲೆಟರ್. ಓಕೆ, ಪ್ರೊನೌನ್ಸಿಯೇಷನ್ ಮೇಲೆ ಗಮನ ಕೊಡಿ, ಯಾವ ಲೆಟರಿಂದ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋದಕ್ಕಿಂತ. ಈಗ ಬೇಸಿಕ್ಸ್ ಕಲ್ತಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಟ್ರಿಕ್ಕಿ ಎಕ್ಸಾಂಪಲ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಇಂಗ್ಲೀಷ್ನಲ್ಲಿ ಮಾತನಾಡೋಕ್ಕೆ ಫಸ್ಟು ಕನ್ನಡ ಪದಗಳನ್ನ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅದು ಕಲ್ತ್ಕೋಬೇಕಾಗತ್ತೆ. ಅದು ಗೊತ್ತಿದ್ದರೆ ನೀವು ಪದಗಳನ್ನ ಜೋಡಿಸಿ ಸೆಂಟೆನ್ಸಲ್ಲಿ ಮಾತಾಡ್ಬೋದು. ಸೊ ಬನ್ನಿ ಕ್ವಿಕ್ಕಾಗಿ ಸರಳ ದೈನಂದಿಕ ಬಳಕೆಯ ಇಂಗ್ಲೀಷ್ ಪದಗಳನ್ನ ಕಲಿಯೋಣ. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಜಸ್ಟ್ ಅ ರಿವಿಷನ್. ಸೊ ಫಸ್ಟ್ ಇಸ್ ಹಾಯ್, ಹಲೋ ಅಂತ ಹೇಳ್ತೀವಿ ಅಲ್ವಾ. ಯಾರನ್ನಾದರೂ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಿಗೆ ಹಾಯ್ ಅಂತ ಹೇಳ್ತೀವಿ. ಆ್ಯಂಡ್ ಪ್ಲೀಸ್, ಏನಾದರೂ ದಯವಿಟ್ಟು ಕೊಡಿ ಆ ಥರ ಏನಾದರೂ ಕೇಳುವಾಗ ಪ್ಲೀಸ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ದಯವಿಟ್ಟುಗೆ ಪ್ಲೀಸ್ ಅಂತ ಹೇಳ್ತೀವಿ. ಕ್ಷಮಿಸಿಗೆ ಇಂಗ್ಲೀಷ್ನಲ್ಲಿ ಸಾರಿ ಅಂತ ಹೇಳ್ತೀವಿ. ಧನ್ಯವಾದಗಳುಗೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸ್ವಾಗತಗೆ ವೆಲ್ಕಮ್ ಅಂತ ಹೇಳ್ತೀವಿ. ಹೌದುಗೆ ಇಂಗ್ಲೀಷ್ನಲ್ಲಿ ಎಸ್ ಅಂತ ಹೇಳ್ತೀವಿ. ಇಲ್ಲಗೆ ನೋ. ಬಾಯ್ ಅಥವಾ ವಿದಾಯ ಹೇಳುವಾಗ ಬಾಯ್ ಅಂತ ಹೇಳ್ತೀವಿ. ಇದು ಇನ್ಫಾರ್ಮಲ್ ವೇ ಆಫ್ ಟೆಲ್ಲಿಂಗ್. ಗುಡ್ ಬೈ ಅನ್ನೋದು ಫಾರ್ಮಲ್ ವೇ ಆಫ್ ಟೆಲ್ಲಿಂಗ್. ಈ ಸ್ಲೈಡಲ್ಲಿ ನಾನು ಸಿಂಪಲ್ ಲರ್ನಿಂಗ್ ಪ್ಲ್ಯಾನ್ನ ಮೆನ್ಷನ್ ಮಾಡಿದ್ದೀನಿ. ಸ್ಟೆಪ್ 1, ಲರ್ನ್ ಆಲ್ಫಬೆಟ್ಸ್, ಅಕ್ಷರಗಳನ್ನ ಕಲೀರಿ ಫಸ್ಟು. ಸ್ಟೆಪ್ 2, ಲರ್ನ್ ಬೇಸಿಕ್ ವರ್ಡ್ಸ್, ಸಿಂಪಲ್ ಇಂಗ್ಲೀಷ್ ಪದಗಳನ್ನ ಕಲ್ತ್ಕೊಡಿ. ಸ್ಟೆಪ್ 3, ಪ್ರಾಕ್ಟೀಸ್ ಡೈಲಿ ಯೂಸ್ ಸೆಂಟೆನ್ಸಸ್, ದಿನನಿತ್ಯಕ್ಕೆ ಬೇಕಾಗ ಡೈಲಿ ಯೂಸ್ ಸೆಂಟೆನ್ಸ್ ಕಲೀರಿ. ಸ್ಟೆಪ್ 4, ಕಾನ್ಫಿಡೆಂಟಾಗಿ ಮಾತಾಡಿ. ಆರ್ ಯು ಲರ್ನಿಂಗ್ ಇಂಗ್ಲೀಷ್ ಫ್ರಮ್ ಕನ್ನಡ? ನೀವು ಕನ್ನಡದಿಂದ ಇಂಗ್ಲೀಷ್ ಕಲಿತಿದ್ದೀರಾ? ವಿಚ್ ಲೆವೆಲ್ ಆರ್ ಯು ಅಟ್? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬಿಗಿನರಾ, ಮೀಡಿಯಮಾ, ಅಡ್ವಾನ್ಸ್ಡಾ ಅಂತ. ಇಫ್ ಯು ಪ್ರಾಕ್ಟೀಸ್ ಟುಡೇ, ಟೈಪ್ ಎಸ್, ಐ ಆಮ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಂಗ್ಲೀಷ್ ಕಲಿಯೋದಕ್ಕೆ ಹೆಲ್ಪ್ ಆಯಿತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.